ಭಕ್ತಿ ನಿನಗೆಲ್ಲಿಯದು ಭತ್ತ ತಾನೆಲ್ಲಿಯದು ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ ಭಕ್ತವಾರಾರ ದುಡಿತ ದಿನ ನಿನಗಾಗಿಹುದು ಗುಪ್ತಗಾಮಿನಿಯರುಣ ಮಂಕುತಿಮ್ಮ. ಭಾರ್ಗವ, ಈ ಅನ್ನದ ಋಣ ಅಂತೆಲ್ಲ ಹೇಳ್ತಾರಲ್ಲ, ಅದರದ್ದು ನಿನಗೆ ನಂಬಿಕೆ ಇದೆಯಾ? ಇದೆ. ಈಗ ಅನ್ನದ ಋಣ ಅಂತಂದ್ರೆ ಯಾವ್ದ್ರ ಋಣ ಚಂದ್ರು? ಅಂದ್ರೆ ಅನ್ನ ತಂದ್ಕೊಟ್ಟೋ ಋಣನ ಅಥವಾ ಏನದು? ಅನ್ನ ಹಾಕ್ದ ಋಣ ಅಂತ ಅನ್ಕೊಳ್ಬೋದು, ಹೇಗ್ ಬೇಕಾದ್ರು ಅಥವಾ ಅನ್ನ ಬೆಳೆಯೋರು ಯಾರೋ ಅಲ್ವಾ? ಈಗ ಅನ್ನ ಬೆಳೆಯೋದಕ್ಕೆ ಅಂದ್ರೆ ಅನ್ನ ಬರ್ಬೇಕು ನಮ್ಗೆ ಅಂದ್ರೆ ಏನೇನ್ ಬೇಕಾಗುತ್ತೆ ಭಾರ್ಗವ? ಪೌಷ್ಟಿಕ ಅಂದ್ರೆ ಗೊಬ್ಬರ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಅದನ್ನ ಕಾಲ ಒಬ್ಬ ರೈತನು ಅವನು ಬೇಕಾಗ್ತಾನೆ ಅಲ್ವಾ? ಸೊ ಈ ಋಣದ ಬಗ್ಗೆ ಎಲ್ಲ ನಾವು ಮಾತಾಡಿದಾಗ ಅದು ತುಂಬ ಸೀಕ್ರೆಟ್ ವಿಷಯ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಹೇಳಿದ್ವಲ್ಲ, ಅನ್ನ ನಮಗೆ ಸಿಗಬೇಕು ಅಂತಂದರೆ ಭತ್ತ ಯಾರೋ ಬೆಳಿತಾನೆ, ಅದಕ್ಕೆ ಮಣ್ಣಿನ ಋಣ ಇರುತ್ತೆ ನಮಗೆ, ಯಾವುದೋ ಒಂದು ಮಣ್ಣಲ್ಲಿ ಬೆಳೀತಾ ಇರ್ತಾರೆ. ಆಮೇಲೆ ನೀನು ಹೇಳಿದಾಗೆ ಇನ್ಯಾರೋ ತೊಗೊಂಬಂದು ಗೊಬ್ಬರ ಹಾಕಿರ್ತಾರೆ, ಮತ್ತು ನೀರು ಬೇಕಾಗುತ್ತೆ, ನೀರು ಎಲ್ಲಿಂದಲೋ ಬಂದಿರುತ್ತೆ. ಈ ರೀತಿ ಎಷ್ಟೊಂದು ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ ನಮಗೆ ಅನ್ನ ಸಿಗಬೇಕು ಅಂತಂದಾಗ. ಸೊ ನಾವು ಅನ್ನದ ಋಣ ಅಂತಂದಾಗ ಯಾವುದೋ ಒಂದು ಎ ಇಂದ ಬಿಗೆ ಅಷ್ಟೇ ಅಲ್ಲ, ಆ ಎ ಇಂದ ಬಿ, ಬಿ ಟು ಸಿ, ಸಿ ಟು ಡಿ, ಹೀಗೆಲ್ಲ ತುಂಬ ಇರುತ್ತೆ. ಇದೆಲ್ಲದನ್ನು ನಾವು ತಗೊಂಡು ಅನ್ನದ ಋಣ ಅಂತ ಬರುತ್ತೆ ಅದು ನಮಗೆ. ಅದಕ್ಕೆ ಈ ಋಣದ ವಿಷಯ ಎಲ್ಲ ತುಂಬ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಅದು ತುಂಬ ಗುಪ್ತವಾದ ವಿಷಯ, ಅದು ನಮಗೆ ಯಾರಿಂದ ಸಿಗ್ತಾ ಇದೆ ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಾಗಲ್ಲ. ಅದಕ್ಕೆ ನಾವು ಈ ಋಣದಿಂದ ಎಲ್ಲ ಒಂದು ರೀತಿ ಅದರ ಯೋಚನೆಯಿಂದ ಮುಕ್ತರಾಗಿ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಅಂತ. ಸರಿ ಇದೆ ಅನ್ಸುತ್ತಲ್ವಾ? ಹೌದು. ನಮಸ್ಕಾರ.